अपहर्तारं दातारं सर्वसम्पदं लोकाभिरामं श्रीरामं भूयो भूयो नमाम्यहम्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। ಹರಿ ಓಂ. ಈ ದಿನ ಮನಸ್ಸಿನ ಬಗ್ಗೆ ಸ್ವಲ್ಪ ವಿಚಾರವನ್ನು ಮಾಡೋಣ. ನಮ್ಮ ಈ ಶರೀರದಲ್ಲಿ ಮನಸ್ಸಿನ ಒಂದು ಪಾತ್ರ ಏನಿದೆ ಅದು ವಿಶೇಷವಾದಂಥ, ವಿಶಿಷ್ಟವಾದಂಥ, ಸೂಕ್ಷ್ಮವಾದಂಥ ಒಂದು ಉಪಕರಣ. ಈ ಶರೀರದ ಉಪಕರಣ ಅಂತಃಕರಣ. ಅಲ್ಲಿ ಮನಸ್ಸು ಇರ್ತಕ್ಕಂಥ ಸ್ಥಳ. ಹೃದಯ ಭಾಗದಲ್ಲಿ ಅನಾಹತ ಚಕ್ರದಲ್ಲಿ ಅಂತಃಕರಣವೆಂಬ ಒಂದು ಜಾಗದಲ್ಲಿ ಮನಸ್ಸು ಎಂಬುದು ಸದಾ ಕಾರ್ಯೋನ್ಮುಖವಾಗಿ ಚಟುವಟಿಕೆಗಳನ್ನು, ಅಂದರೆ ತನ್ನ ವೃತ್ತಿಗಳನ್ನು ಮಾಡುತ್ತಾ ನಿರಂತರವಾಗಿ ತನ್ನ ವೃತ್ತಿಗಳಲ್ಲಿ ತೊಡಗಿರುತ್ತೆ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನು ವೇದಾಂತದಲ್ಲಿ ಶ್ರುತಿ, ಸ್ಮೃತಿ, ಹಾಗೂ ಪ್ರಸ್ಥಾನ ತ್ರಯಗಳಲ್ಲಿ ಈ ಮನಸ್ಸಿನ ಒಂದು ಕೆಲಸ ಹೇಗೆ ಅನ್ನೋದನ್ನು ಅದರಲ್ಲಿ ಸವಿಸ್ತಾರವಾಗಿ ತಿಳಿಸಲ್ಪಟ್ಟಿದೆ. ಮಾಂಡಕ್ಯ ಉಪನಿಷತ್ತಿನಲ್ಲಿ ಅವಸ್ಥಾತ್ರಯ ಅಂತ ಪ್ರಧಾನವಾದ ಒಂದು ವಿಷಯವಿದೆ. ಪ್ರಸ್ಥ ಅಂದರೆ ನಮ್ಮಲ್ಲಿರ್ತಕ್ಕಂಥ ಅವಸ್ಥಾತ್ರಯಗಳು ಅಂದರೆ ಸಹಜವಾಗಿ ಮನುಷ್ಯನಿಗೆ 3 ಅವಸ್ಥೆಗಳು ಇರ್ತವೆ. ಸಹಜವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಒಂದು ಜಾಗೃತ ಅವಸ್ಥೆ, ಅಂದರೆ ಈಗ ನಾವು ಎಚ್ಚರವಾಗಿರ್ತಕ್ಕಂಥ ಅವಸ್ಥೆ. ಎರಡನೇದು ಸ್ವಪ್ನಾವಸ್ಥೆ, ಕನಸುಗಳು ಬರ್ತಕ್ಕಂಥದ್ದು. ಮೂರನೇದು ಸುಷುಪ್ತಿ ಅಂತ ಹೇಳ್ತಾರೆ. ಇನ್ನೊಂದು ತುರ್ಯ ಅಂತಕ್ಕಂಥದ್ದಿದೆ. ಅದು ಸಾಧನ ಚತುಷ್ಟಯ ಸಂಪತ್ತಿಗಳಿಂದ ಅದನ್ನು ಸಾಧನೆ ಮಾಡಿದಾಗ ಮಾತ್ರ ಅದು ತುರ್ಯಾವಸ್ಥೆ ಅಂತಕ್ಕಂಥದ್ದು ಇದೆ. ಅದು ಎಲ್ರಿಗೂ ಅದು ಸಿಗಲ್ಲ. ಈ 3 ಮಾತ್ರ ಎಲ್ಲರಿಗೂ ಸಮಾನವಾಗಿ, ಸಮಾನಾಂತರವಾಗಿ ಎಲ್ರಿಗೂ ಅನುಭವಕ್ಕೆ 2 ಬರುತ್ತೆ. ಒಂದು ಜಾಗೃತಾವಸ್ಥೆ, ಎರಡನೇದು ಸ್ವಪ್ನಾವಸ್ಥೆ, ಮೂರನೇದು ಸುಷುಪ್ತ ಅವಸ್ಥೆಯಲ್ಲಿ ಏನು ಗೊತ್ತಾಗಲ್ಲ. ಗಾಢವಾದ ನಿದ್ರೆ. ತುಂಬ ಚೆನ್ನಾಗಿ ಇವತ್ತು ನಿದ್ರೆ ಮಾಡಿದೆ, ನನಗೆ ಎಚ್ಚರನೇ ಆಗಲಿಲ್ಲ, ಯಾವ ಕನಸುಗಳು ಬೀಳಲಿಲ್ಲ ಇವತ್ತು ನನಗೆ ಅಂತಕ್ಕಂಥ ಅರಿವು ಏನು ಬರುತ್ತೆ ಅದು ಸುಷುಪ್ತಿದು. ಈ 3 ಸಹ, ಈ 3 ಅವಸ್ಥೆಯೂ ಸಹ ನಡೀತಾ ಇರ್ತಕ್ಕಂಥದ್ದು ಮನಸ್ಸಿನ ಒಳಗಡೆಯಿಂದನೇ. ಈ ಮನಸ್ಸಿನ ಒಳಗಡೆ ಎಲ್ಲವೂ ನಡೆಯುತ್ತೆ ಅಂತಕ್ಕಂಥ ಈ ಉದಾಹರಣೆಗಳನ್ನು ದೃಷ್ಟಾಂತಗಳ ಸಹಿತವಾಗಿ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಜಾಗೃತಾವಸ್ಥೆಯಲ್ಲಿ
ಈ ಲೋಕದ ವ್ಯವಹಾರಗಳನ್ನು, ಪಂಚೇಂದ್ರಿಯಗಳಿಗೆ ಕಾಣ್ತಕ್ಕಂಥ ವ್ಯವಹಾರಗಳನ್ನು ಮನಸ್ಸು ಅಂತಕ್ಕಂಥದ್ದು ಗ್ರಹಿಸುತ್ತೆ, ಅದು ಕಾರ್ಯೋನ್ಮುಖವಾಗುತ್ತೆ ಅಂತಕ್ಕಂಥದ್ದು ಸಹಜವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ರಾತ್ರಿ ಸಮಯದಲ್ಲಿ ಮಲಗುವ ತನಕ ಈ ಜಾಗೃತ ಪುರುಷನಿಗೆ, ಅಂದರೆ ಅವನಿಗೆ ವೈಶಾನರ ಅಥವಾ ವಿಶ್ವ ಅಂತ ಹೇಳ್ತಾರೆ ಶ್ರುತಿಯಲ್ಲಿ. ಅವನ ಹೆಸರು, ಅಂದರೆ ಜಾಗೃತವಾಗಿರ್ತಕ್ಕಂಥವನ ಹೆಸರು ವೈಶಾನರ ಅಥವಾ ವಿಶ್ವ ಅಂತ ಹೇಳ್ತಾರೆ. ಅವನು ನಿದ್ರೆ ಬರೋ ತನಕ ಅವನಿಗೆ ಎಚ್ಚರವಾಗಿರುತ್ತೆ. ಯಾವಾಗ ನಿದ್ರೆ ಬರುತ್ತೋ ಗೊತ್ತಿಲ್ಲ, ಯಾವ ಮನುಷ್ಯನಿಗೂ ಯಾವ ನಿದ್ರೆ ಬರುತ್ತೆ ಅಂತ ಗೊತ್ತಿಲ್ಲ. ಮಲಕ್ಕೊಂಡ ಸ್ವಲ್ಪ ಹೊತ್ತಿಗೆ ಕೆಲವರಿಗೆ ಬರುತ್ತೆ, ಕೆಲವರಿಗೆ ತುಂಬ ಹೊತ್ತಾದ್ಮೇಲೆ ಬರುತ್ತೆ, ಕೆಲವರಿಗೆ ಸುಮಾರು ಗಂಟೆಗಳು ಕಳೆದ ಮೇಲೂ ಕೂಡ ನಿದ್ರೆ ಬರುತ್ತೆ. ಅಂದರೆ ಯಾವಾಗ ನಿದ್ರೆ ಬಂದು ಆವರಿಸ್ಕೊಳುತ್ತೆ ಅಂತಕ್ಕಂಥದ್ದು ಜಾಗೃತ ಪುರುಷನಿಗೆ, ವೈಶಾನ್ಯನಿಗೆ ಗೊತ್ತಿಲ್ಲ. ನಿದ್ರೆ ಬಂದ ಮೇಲೆ ಅವನೇನು ಮಾಡ್ತಾನೆ, ಅವನ ಒಂದು ಮೆಮೊರಿಗೆ, ಅವನ ಒಂದು ನೆನಪಿಗೆ ಏನೂ ಇರಲ್ಲ. ಅವನು ನಿದ್ರಾವಸ್ಥೆಗೆ ಹೋಗ್ಬಿಡ್ತಾನೆ. ಮತ್ತು ಸ್ವಪ್ನಾವಸ್ಥೆಗೆ ಹೋಗುತ್ತೆ. ಮನಸ್ಸು ಸ್ವಪ್ನಾವಸ್ಥೆಯಲ್ಲಿ ಇರುತ್ತೆ. ಅಂದರೆ ಮನಸ್ಸಿನ ಒಂದು ಭಾಗ ನಿದ್ರೆ ಮಾಡ್ತಾರೆ, ಜಾಗೃತಾವಸ್ಥೆಯಲ್ಲಿರ್ತಕ್ಕಂಥ ಒಂದು ಭಾಗ ನಿದ್ರೆಗೆ ಹೋಗ್ತದೆ, ಇನ್ನು ಉಳಿದ 2 ಭಾಗ ಎಚ್ಚರವಾಗಿರ್ತವೆ. ಅದು ಕನಸು. ಈ ನಾವು ಜಾಗೃತಾವಸ್ಥೆಯಲ್ಲಿ ನಮಗೆ ನೋಡಬೇಕಂದ್ರೆ, ಪ್ರಪಂಚದ ವಸ್ತು ನೋಡ್ಬೇಕಂದ್ರೆ ಪಂಚೇಂದ್ರಿಯಗಳ ಸಹಾಯ ಬೇಕಾಗುತ್ತೆ. ಪಂಚ ಇಂದ್ರಿಯಗಳು, ಕಣ್ಣು, ಮೂಗು, ನಾಲಿಗೆ, ಕಿವಿಗಳು ಮತ್ತು ಸ್ಪರ್ಶ, ಈ ಪಂಚೇಂದ್ರಿಯಗಳ ಜ್ಞಾನದಿಂದ ನಾವು ಹೊರಗಿನ ಪ್ರಪಂಚದ ವಿಷಯಗಳನ್ನು, ವಸ್ತುಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ನಮಗೆ ಆ ವಸ್ತುವಿನ ಜ್ಞಾನವೂ ಸಹ ಗೊತ್ತಾಗ್ತದೆ. ಈ ವಸ್ತು ಇದು, ಈ ವಸ್ತು ಇದು, ಇದು ಬಣ್ಣ ಏನಿದೆ, ಇದರ ಯಾವ ರೀತಿ ಇದೆ, ಘನವಸ್ತು, ದ್ರವ ವಸ್ತುನ ಅಥವಾ ವಾಯು ರೂಪದಲ್ಲಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದು ಪಂಚೇಂದ್ರಿಯಗಳ ಮೂಲಕ ಮನಸ್ಸಿಗೆ ಗೊತ್ತಾಗುತ್ತೆ. ಮನಸ್ಸು ಅದನ್ನು ನಿರ್ಧರಿಸಿ ಬುದ್ಧಿಯ ಮುಖಾಂತರ ಅದು ಚರ್ಚೆಗಾಗಿ ಅದು ನಿರ್ಧಾರ ಆಗುತ್ತೆ. ಆದರೆ ರಾತ್ರಿ ನಿದ್ರೆ ಮಾಡ್ತಕ್ಕಂಥ ಸಮಯದಲ್ಲಿ, ಕನಸು ನಡೆಯುವಾಗ, ಕನಸಿನಲ್ಲಿ ಇರುವಾಗ ಜಾಗೃತಾವಸ್ಥೆಯಲ್ಲಿರ್ತಕ್ಕಂಥ ಇಂದ್ರಿಯಗಳು ಮತ್ತು ಜಾಗೃತ ಪುರುಷ ಎಲ್ಲರೂ ನಿದ್ರೆಯಲ್ಲಿರ್ತಾರೆ. ನಿದ್ರೆಯಲ್ಲಿರ್ತಾರೆ ಅವರು, ಎಚ್ಚರ ಇರಲ್ಲ ಅವರಿಗೆ. ಪಂಚೇಂದ್ರಿಯಗಳಿಗೂ ಎಚ್ಚರ ಇರಲ್ಲ. ಕತ್ತಲು ಬೇರೆ, ರಾತ್ರಿ ಹೊತ್ತು ಕತ್ತಲು, ಸೂರ್ಯನೂ ಕೂಡ ಇರಲ್ಲ, ಯಾವ ಒಂದು ಬೆಳಕು ಕೂಡ ಇರೋದಿಲ್ಲ. ಆದರೆ ನಿದ್ರೆ ಆವರಿಸಿದ ಸ್ವಲ್ಪ ಹೊತ್ತಿನಲ್ಲೇ ಕನಸು ಪ್ರಾರಂಭ ಆಗುತ್ತೆ. ಕನಸಿನಲ್ಲಿ ವಿಚಿತ್ರವಾದಂಥ ದೃಶ್ಯಾವಳಿಗಳು ನಾವು ಕಾಣ್ತೇವೆ. ಅಂದರೆ ನಮ್ಮ ಅಂತಃಕರಣದಲ್ಲಿ, ಮನಸ್ಸಿನ ಒಳಗಡೆ ಕನಸು ಅಂತಕ್ಕಂಥದ್ದು ಸೃಷ್ಟಿಯಾಗುತ್ತೆ. ಶ್ರುತಿಯಲ್ಲಿ ಹೇಳೋ ಪ್ರಕಾರ ಚಿತ್ತದಲ್ಲಿ ಇರ್ತಕ್ಕಂಥ ಹಲವಾರು ವಿಷಯ ವಾಸನೆಗಳನ್ನು ತೆಗೆದ ಮನಸ್ಸು ಅದನ್ನು ಕನಸಿನ ರೂಪದಲ್ಲಿ ಸೃಷ್ಟಿ ಮಾಡಿ, ಅಲ್ಲಿರ್ತಕ್ಕಂಥ ತೈಜಸ ಅಂತಕ್ಕಂಥ ಒಬ್ಬ ಸುಪ್ತ ಪುರುಷ, ಅಲ್ಲಿ ಜಾಗೃತ ಪುರುಷ ವೈಶಾನರ, ಇಲ್ಲಿ ಸುಪ್ತ ಪುರುಷ ತೈಜಸ ಅಂತಕ್ಕಂಥ ಒಬ್ಬ ಮನಸ್ಸಿನ ಒಂದು ಭಾಗನೇ ಅದು. ಅವನು ಅಲ್ಲಿ ಎಚ್ಚರವಾಗಿರ್ತಾನೆ. ಆಗ ಅವನು ಕನಸಿನಲ್ಲಿ ಆಗ್ತಕ್ಕಂಥ ದೃಶ್ಯಾವಳಿಗಳನ್ನು ಅನುಭವಿಸ್ತಾನೆ. ಯಾಕಂದರೆ ಕನಸು ಇದು ಸುಳ್ಳು, ಕನಸು ಅಂತಕ್ಕಂಥದ್ದು ಎಚ್ಚರ ಆಗೋವರೆಗೂ ಗೊತ್ತಾಗಲ್ಲ. ಎಚ್ಚರ ಆದಮೇಲೆ ಅದು ಕನಸು ಅಂತ ಗೊತ್ತಾಗೋದು. ಅಲ್ಲಿವರೆಗೂ ಅದು ಸತ್ಯ ಅಂತಲೇ ಆ ಒಂದು ಪುರುಷ ತಿಳ್ಕೊಂಡಿರ್ತಾನೆ. ಸೂಕ್ತವಾಗಿರ್ತಕ್ಕಂಥ ಪುರುಷ ಇದು ನಿಜವಾಗ್ಲೂ ಆಗ್ತಾ ಇದೆ, ನಿಜವಾಗ್ಲೂ ಏನೋ ಕಳ್ಕೊಂಬಿಟ್ಟಿದ್ದೀನಿ, ನಿಜವಾಗ್ಲೂ ನನಗೇನೋ ಆಗಿದೆ, ನಾನೆಲ್ಲೋ ಹೋಗಿದ್ದೀನಿ ಅಂತಕ್ಕಂಥದ್ದು ಅನುಭವಿಸ್ತಾ ಇರ್ತಾನೆ. ಇಲ್ಲಿ ನೋಡಿ, ಕನಸು ಉತ್ಪತ್ತಿಯಾಗಿರ್ತಕ್ಕಂಥದ್ದು, ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂತಃಕರಣದ ಮನಸ್ಸಿನ ಒಳಗೆ ಅಲ್ವಾ. ಆದರೆ ಕನಸಿನ ಪ್ರಪಂಚವನ್ನು ನೋಡ್ತಾ ಇರ್ತಕ್ಕಂಥ ಸುಪ್ತ ಪುರುಷ ನೋಡ್ತಾ ಇರ್ತಕ್ಕಂಥದ್ದು ಹೊರ ಜಗತ್ತಿನಲ್ಲಿ.
ಯಾವುದೋ ಒಂದು ಕಾಡಲ್ಲಿ, ಸಮುದ್ರದಲ್ಲಿ, ಯಾವುದೋ ಒಂದು ನದಿಯಲ್ಲಿ, ಯಾವುದೋ ಒಂದು ಗಿಡದಲ್ಲಿ, ಯಾವುದೋ ಒಂದು ಊರಲ್ಲಿ, ದೇಶ ಕಾಲವನ್ನು ಮೀರಿ ಯಾವುದೋ ದೂರದಲ್ಲಿ, ಯಾವುದೋ ನೆನಪೇ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ನಾನು ಓಡಾಡ್ತಾ ಇದ್ದೀನಿ. ನಾನು ಅಲ್ಲಿ ಏನೋ ಹುಡುಕ್ತಾ ಇದ್ದೀನಿ, ಅಥವಾ ನಾನು ಯಾರೊಂದಿಗೋ ಜಗಳ ಮಾಡ್ತಾ ಇದ್ದೀನಿ, ಅಥವಾ ಅಲ್ಲಿ ನನಗೇನೋ ಆಗಿದೆ, ನನಗೇನೋ ಭಯ ಆಗಿದೆ, ಅಲ್ಲಿ ಏನೋ ಕೆಟ್ಟದ್ದನ್ನು ನೋಡ್ತಾ ಇದ್ದೀನಿ, ಅದರಿಂದ ನನಗೆ ಭಯ ಆಗ್ತಾ ಇದೆ. ಹೆಂಗೆ ಸಾಧ್ಯ? ಇಂದ್ರಿಯಗಳು ಮಲ್ಕೊಂಡಿದ್ದಾವೆ. ನಮ್ಮಲ್ಲಿರ್ತಕ್ಕಂಥ ಜಾಗೃತ ಪುರುಷ ಮಲ್ಕೊಂಡಿದ್ದಾನೆ, ಶರೀರ ಮಲ್ಕೊಂಡಿದೆ, ನಾವು ಹಾಸಿಗೆ ಮೇಲೇ ಇದ್ದೀವಿ. ಆದರೆ ನಾನು ಅನುಭವಿಸ್ತಾ ಇರ್ತಕ್ಕಂಥ ಕನಸಿನ ಒಂದು ದೃಶ್ಯ ಎಲ್ಲಿದೆ? ಹೊರಗಿನ ಪ್ರಪಂಚದಲ್ಲಿದೆ. ಹೊರಗಿನ ಪ್ರಪಂಚದಲ್ಲಿ ಆ ದೃಶ್ಯ ಕಾಣ್ತಾ ಇದೆ. ಇದು ಹೆಂಗೆ ಸಾಧ್ಯ? ಯಾವುದೇ ಬೆಳಕಿಲ್ಲ, ಯಾವುದೇ ಸಾಧನವಿಲ್ಲ, ಯಾವುದೇ ಉಪಕರಣವಿಲ್ಲ. ಕನಸು ಅಂತಕ್ಕಂಥದ್ದು ನಿಜ ಅಂತ ತೋರ್ತಾ ಇದೆ. ಆ ಕನಸು ನಿಜ ಅಂತಕ್ಕಂಥದ್ದು ಆ ಸುಪ್ತ ಪುರುಷ ಅದನ್ನು ಅನುಭವಿಸ್ತಾ ಇದ್ದಾನೆ. ಭಯದಲ್ಲಿ ಒದ್ದಾಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತಾದಮೇಲೆ ಆನಂದವಾಗಿ ನಿರಾಳವಾಗಿದ್ದಾನೆ. ಮತ್ತು ತನ್ನ ಮನೆ ಯಾವುದೋ ಮನೆಯಲ್ಲಿದ್ದಾನೆ, ಯಾವುದೋ ಜಾಗದಲ್ಲಿದ್ದಾನೆ, ಯಾರೋ ಒಂದಿಗೆ ಗುರುತಿರೋರ ಜೊತೆ ಅಥವಾ ಗುರುತಿಲ್ಲದೆ ಇರೋರ ಜೊತೆ, ಯಾವತ್ತೂ ನೋಡಿಲ್ಲದೆ ಇರೋ ವ್ಯಕ್ತಿನ ಅಥವಾ ನೋಡಿರೋ ವ್ಯಕ್ತಿನ ಮಾತಾಡಿಸ್ತಾ ಇದ್ದಾನೆ, ಅಲ್ಲಿದ್ದಾನೆ. ಇದು ಆ ಸಮಯದಲ್ಲಿ, ಆ ಕ್ಷಣದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಕನಸಿನ ಲೋಕ. ಇದನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮನಸ್ಸೇ. ಚಿತ್ತದಲ್ಲಿ, ಮನಸ್ಸಿನ ಒಂದು ಭಾಗವಾದ ಚಿತ್ತ. ಮನಸ್ಸು ಅಂದರೆ ಏನು ಹೇಳ್ತೀವಿ ನಾವು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಈ 4 ಹಂತಗಳಲ್ಲಿ ಮನಸ್ಸು ಕೆಲಸ ಮಾಡುತ್ತೆ. ಈ 4 ಹಂತದಲ್ಲೂ 4 ರೂಪಗಳಲ್ಲಿ ಮನಸ್ಸು ಕೆಲಸ ಮಾಡುತ್ತೆ. ಮೊದಲನೇ ಹಂತದಲ್ಲಿ ಮನಸ್ಸು ಸಂಕಲ್ಪ ವಿಕಲ್ಪಗಳನ್ನು ಮಾಡುತ್ತೆ. ಸಂಕಲ್ಪ ವಿಕಲ್ಪ ಅಂದರೆ ಏನು? ಇದು ತಗೊಂಡ್ಲ ಬೇಡವಾ, ಹೋಗ್ಲಾ ಬೇಡವಾ ಅಂತಕ್ಕಂಥದ್ದನ್ನು ಸಂಕಲ್ಪ ವಿಕಲ್ಪ, ಅದು ಮನಸ್ಸು. ಯಾವುದೇ ಒಂದು ಚಿಂತನೆ, ಯಾವುದೋ ಒಂದು ವಿಷಯಕ್ಕೆ ಬಂದಾಗ, ಒಂದು ವ್ಯಕ್ತಿ ಬಗ್ಗೆ ನಮಗೆ ಈ ವ್ಯಕ್ತಿ ನಾವು ನಂಬದ ಬೇಡವಾ, ಈ ವ್ಯಕ್ತಿ ಒಳ್ಳೆಯನ ಕೆಟ್ಟವನ ಅಂತಕ್ಕಂಥ ವಿಚಾರ ಬಂದಾಗ ಏನು ಮಾಡುತ್ತೆ? ಮನಸ್ಸು ಸಂಕಲ್ಪ ವಿಕಲ್ಪನ ಮಾಡ್ತದೆ. ಅಂದರೆ ಏನು? ಇವನು ನಂಬದ ಅಥವಾ ಬೇಡವಾ, ಕ್ಲಾರಿಟಿ ಇರಲ್ಲ ಅವನಿಗೆ ಇವಾಗ. ಅದು ಮನಸ್ಸು, ಮನಸ್ಸಿನ ವೃತ್ತಿ ನಂಬರ್ 1. ನಂಬರ್ 2 ಏನಾಗುತ್ತೆ? ಸ್ವಲ್ಪ ಹೊತ್ತಾದಮೇಲೆ ಏನು ಅನಿಸುತ್ತೆ? ಇಲ್ಲ, ಆ ವ್ಯಕ್ತಿ ನಂಬಕ್ಕೆ ಸಾಧ್ಯ ಇಲ್ಲ. ಯಾಕೋ ಅದು ಅವನ ಒಂದು ಬಿಹೇವಿಯರು, ಅವನ ಒಂದು ಇದು ನೋಡಿದ್ರೆ ಯಾಕೋ ಅವನ ಬಗ್ಗೆ ನಮಗೆ ಒಳ್ಳೆಯ ಅಭಿಪ್ರಾಯ ಬರ್ತಾ ಇಲ್ಲ, ಬೇಡ, ಅವನ ಜೊತೆ ವ್ಯವಹಾರ ಮಾಡೋದು ಬೇಡ ಅಂತಕ್ಕಂಥ ಕ್ಲಾರಿಟಿ ಸಿಗುತ್ತೆ ನಿಮಗೆ ಅವಾಗ. ಅಥವಾ ಒಳ್ಳೆಯವನು, ಪರವಾಗಿಲ್ಲ, ಮಾಡ್ಬೋದು ಅಂತಕ್ಕಂಥ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಅದು ಬುದ್ಧಿ. ಇಲ್ಲೇನಾಯಿತು? ನಿಮಗೆ ದ್ವಂದ್ವ ಆಯಿತು, ಸಂಕಲ್ಪ ವಿಕಲ್ಪ ಆಯಿತು. ಇಲ್ಲ ಆಯಿತು, ಕ್ಲಾರಿಟಿ ಸಿಕ್ತು ನಿಮಗೆ. ಮಾಡಬೇಕು ಅಥವಾ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಕ್ಲಾರಿಟಿ ಸಿಕ್ತು ನಿಮಗೆ. ಇದು ಮನಸ್ಸಿನ 2ನೇ ಹಂತ, ಸೆಕೆಂಡ್ ಸ್ಟೇಜ್. 3ನೇ ಹಂತಕ್ಕೆ ಬಂದಾಗ ಈಗ ನಿಮಗೆ ಇದ್ಕಿದ್ದಂಗೆ ಯಾವುದೋ ಹಳೆಯ ನೆನಪು ಬರ್ತದೆ. ಹಿಂದೆ ಯಾರೋ ನಮಗೇನೋ ಮೋಸ ಮಾಡಿದ್ರು, ಅಥವಾ ಹಿಂದೆ ಯಾರೋ ನಮಗೆ ಒಳ್ಳೇದು ಮಾಡಿದ್ರು, ಹಿಂದೆ ಯಾರೋ ನಮಗೆ ತುಂಬ ಸಹಾಯ ಮಾಡಿದರು, ಅಥವಾ ಹಿಂದೆ ಯಾರೋ ನಮಗೆ ದೊಡ್ಡ ಮೋಸ ಮಾಡಿದರು, ಅಥವಾ ಆ ವ್ಯಕ್ತಿ ಕೆಟ್ಟವನು, ಆ ವ್ಯಕ್ತಿ ಒಳ್ಳೆಯನು, ಆ ಊರಿಗೆ ಹೋಗಿದ್ದೆ, ಆ ಊರು ಚೆನ್ನಾಗಿತ್ತು, ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಆ ದೇವರು ಚೆನ್ನಾಗಿತ್ತು. ಈ ಗತಕಾಲದ ವಿಷಯಗಳನ್ನು, ಭೂತಕಾಲದ ವಿಷಯಗಳನ್ನು ನೆನಪು ಮಾಡ್ಕೊತಿದ್ದೀವಿ. ಅದು ನಮಗೆ ಬರ್ತಾ ಇದೆ ಅಂದರೆ ಅದು ಚಿತ್ತವೃತ್ತಿ. ಅದು ಎಲ್ಲ ನೆನಪಿನ ಅಥವಾ ನಮ್ಮ ಕರ್ಮಗಳ ಅಥವಾ ನಮ್ಮ ಎಲ್ಲ ಚಿತ್ತವೃತ್ತಿಗಳ ಭಂಡಾರ. ಅಂದರೆ ಎಲ್ಲನೂ ತುಂಬಿಕೊಂಡಿರ್ತದೆ ಇಲ್ಲಿವರೆಗೂ, ಅಟ್ ಪ್ರೆಸೆಂಟ್ ಇಲ್ಲಿವರೆಗೂ. ಹಳೆಯದು, ಮುಂದಿನ ಗೊತ್ತಿರಲ್ಲ ಅದಕ್ಕೆ. ಹಳೆಯದೆಲ್ಲ ತುಂಬಿಕೊಂಡಿರ್ತದೆ. ಸೊ ಮನೋವೃತ್ತಿ, ಮನಸ್ಸು ಸುಮ್ಮನೆ ಆದಾಗ
ಬುದ್ಧಿನೂ ಸುಮ್ಮನೆ ಆದಾಗ ನೋಡಿ, ನೀವು ಸುಮ್ಮನೆ ಕುಂತೀರಿ, ಏನು ಕೆಲಸ ಇಲ್ಲ ನಿಮಗೆ, ಸುಮ್ಮನೆ ಕುಂತೀರಿ, ಹಳೆಯದೆಲ್ಲ ನಾಪ್ಕೊಬರುತ್ತೆ. ನಿನ್ನೆ ಮೊನ್ನೆ, ಒಂದು ವಾರದ ಹಿಂದೆ, ಒಂದು ತಿಂಗಳಿಂದ, 2 ತಿಂಗಳಿಂದ ನೆನಪುಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಚಿತ್ತವೃತ್ತಿ, ಅದು ಚಿತ್ತ. ಅದಕ್ಕೆ ಸುಮ್ಮನೆ ಮನಸ್ಸನ್ನು ಕೂರಕ್ಕೆ ಬಿಡಬಾರ್ದು, ಏನಾದರೂ ಒಂದು ಅದಕ್ಕೆ ಕೆಲಸ ಕೊಡಬೇಕು. ನೀವು ಸುಮ್ಮನೆ ಕೂರಕ್ಕೆ ಬಿಟ್ಟರೆ ಈ ಚಿತ್ತ ಏನು ಮಾಡ್ತಾನೆ, ಹಳೆದನ್ನೆಲ್ಲ ತೆಗಿತಾನೆ. ಅದು ಕಸದ ತೊಟ್ಟಿ ಇದ್ದಂಗೆ ಇರ್ತದೆ, ಹಳೆಯದನ್ನೆಲ್ಲ ತುಂಬ್ಕೊಂಡಿರ್ತದೆ. ಅದು ಬೇಕಾದ್ದು ಎಲ್ಲನೂ ತುಂಬ್ಕೊಂಡಿರ್ತದೆ, ಒಂದನ್ನು ಅದು ಡಿಸ್ಪೋಸ್ ಮಾಡಲ್ಲ. ಅದನ್ನೇನು ಮಾಡುತ್ತೆ, ಕೆದಕಕ್ಕೆ ಶುರು ಮಾಡ್ತದೆ. 1, 2, 3 ತೆಗಿತಾ ಹೋಗ್ತದೆ, ಹಳೆಯದೆಲ್ಲ ನೆನಪು ಮಾಡ್ತದೆ. ಮತ್ತೆ ಅವಾಗ ಏನಾಗ್ತದೆ, ಮನಸ್ಸಿಗೆ ಬೇಜಾರಾಗುತ್ತೆ, ಬುದ್ಧಿಗೂ ಕೂಡ ಏನಪ್ಪ ಹಿಂಗಾಯ್ತಲ್ಲ ಅಂತ ಅದು ಕೂಡ ಬೇಜಾರಾಗುತ್ತೆ, ಎಲ್ಲವೂ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಮನಸ್ಸಿಗೆ ಏನಾದರೂ ಒಂದು ಕೆಲಸ ಕೊಡಿ, ಏನಾದರೂ ಒಂದು ಅದಕ್ಕೆ ಚಿಂತನೆ ಕೊಡಬೇಕು. ಒಂದು ಯಾವುದನ್ನ ಒಂದು ಆಧ್ಯಾತ್ಮಿಕದ ವಿಚಾರನೋ, ಒಂದು ಭಗವಂತನ ಬಗ್ಗೆ ವಿಚಾರನೋ, ಇಲ್ಲ ಸಾತ್ವಿಕ ವಿಚಾರನೋ, ಇಲ್ಲ ಶಾಸ್ತ್ರಗಳು, ವೇದಗಳು, ಉಪನಿಷತ್ತುಗಳು, ಪುರಾಣಗಳ ಬಗ್ಗೆನೋ, ಹೀಗೆ ಏನಾದರೂ ಒಂದು ಚಿಂತನೆಯನ್ನು ಕೊಟ್ಟಾಗ ಅದು ಆ ಕೆಲಸದಲ್ಲಿ ಪ್ರವೃತ್ತನ ಆಗ್ತಾನೆ. ಆವಾಗ ಚಿತ್ತ ಸುಮ್ಮನಿರುತ್ತೆ. ಈ 3ನೇ ಹಂತ ಬಂತು. ಈ ಚಿತ್ತದ ಕೆಲಸ ಏನು ಅಂತ ಗೊತ್ತಾಯ್ತಲ್ಲ ನಿಮಗೆ. ಇನ್ನು 4ನೇ ಹಂತದಲ್ಲಿ ಒಂದಿದೆ, ಅದು ಅಹಂಕಾರ, ಈಗೋ. ಈಗೋ ಅಂತಕ್ಕಂಥದ್ದು ಇರಬೇಕು. ಯಾಕಂದ್ರೆ ಐಡೆಂಟಿಫಿಕೇಷನ್, ನಾನು ನೋಡಪ್ಪ, ನಾನು ಕೆಲಸ ಮಾಡ್ತಾಯಿದ್ದೀನಿ, ನೋಡಪ್ಪ ನಾನು ಅಲ್ಲಿ ಹೋಗಬೇಕು, ನೋಡಪ್ಪ ನಾನು ಹೇಳಿದೆ, ನೋಡಪ್ಪ ನಾನು ಹೇಳ್ದಂಗೆ ಮಾಡು, ಇದು ನಂದಪ್ಪ ಇದು ಅಂತಕ್ಕಂಥದ್ದು ಇರಬೇಕದು. ಅದು ಇಲ್ಲ ಅಂದರೆ ನಿನ್ನ ಐಡೆಂಟಿಟಿನೇ ಇರಲ್ಲ. ಅಂದರೆ ಅಷ್ಟಕ್ಕೆ ಇರಬೇಕದು, ನಾನು ಅನ್ನೋದು ಅಷ್ಟೇ ಇರಬೇಕು. ನನ್ನಿಂದಲೇ ಸಾಧ್ಯ, ನಾನೇ ಮಾಡಿದ್ದು, ನಾನಿಲ್ಲ ಅಂದರೆ ಇಲ್ಲವೇ ಇಲ್ಲ, ಅದು ನಾನು ಹೋದ್ರೇ ಕೆಲಸ ಆಗೋದು, ನಾನು ಹೋಗಲಿ ಅಂದರೆ ಕೆಲಸ ಆಗಲ್ಲ, ನಾನು ಇದ್ರೇ ಎಲ್ಲ, ನನ್ನಿಂದಲೇ ಎಲ್ಲ, ನಾನು ಹೇಳಿದ್ದೆ, ನಾನು ಮೊನ್ನೆನೇ ಹೇಳಿದ್ದೆ, ನಾನು ಹೇಳಿದ್ದೆ ಅದು ಬೇಡ ಅಂತ, ನನ್ನ ಮಾತು ಕೇಳಲಿಲ್ಲ, ಈಗಲೂ ಹೇಳ್ತಾ ಇದ್ದೀನಿ ಬೇಡ ಅಂತ. ಈ ಥರ ಓವರ್ ಆ್ಯಕ್ಟಿಂಗ್ ಮಾಡ್ತಕ್ಕಂಥವನು ಅಹಂಕಾರ. ಇವನ ಒಂದು ಇನ್ನೊಂದು ಗುಣ ಇದೆ. ಈ ಒಂದು ಅಹಂಕಾರದ ಶರೀರದ ಇನ್ನೊಂದು ಇನ್ನೊಂದು ಕೆಟ್ಟ ಗುಣ ಏನಪ್ಪ ಅಂತ ಹೇಳಿದ್ರೆ, ನೀನು ಯಾರು ಅಂತ ಅವನಿಗೆ ಗೊತ್ತು. ನಿಜವಾಗ್ಲೂ ನೀನು ಯಾರು ಅಂತ ಗೊತ್ತು. ನೀನು ಒಳ್ಳೆಯವನು, ನೀನು ಸದ್ಭಕ್ತ, ಅಥವಾ ನೀನು ಸದಾಚಾರಿ, ನೀನು ಒಳ್ಳೆಯವನು, ನೀನು ಕೆಟ್ಟದನ್ನು ಮಾಡಲ್ಲ, ಅದು ಅವನಿಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಅದು ಪ್ರತಿಯೊಬ್ಬರಿಗೂ ಅಂತಃಕರಣದಲ್ಲಿ ಇರುತ್ತೆ. 3 ನಮ್ಮ ಗುಣಗಳು ಇರ್ತಾವೆ ಅದರಲ್ಲಿ, ಮನಸ್ಸಿನ. ಅದು ಆಮೇಲೆ ಹೇಳ್ತೀನಿ. ಇವು ಕೂಡ, ಅದರಲ್ಲೂ ಕೂಡ ಗುಣತ್ರಯಗಳು ಅಂತ ಇರ್ತವೆ, ಅದನ್ನು ಆಮೇಲೆ ಚರ್ಚೆ ಮಾಡೋಣ. ಅಲ್ಲೇನಾಗ್ತದೆ, ಅವನು ತಾನು ಒಳ್ಳೆಯವನು ಅಂತ ಗೊತ್ತಿದ್ರೂ ಅದನ್ನು ಮರೆಮಾಚ್ತಾನೆ, ಅದಕ್ಕೆ ಆವರಣವನ್ನು ಹಾಕ್ತಾನೆ, ಅದನ್ನು ಕವರ್ ಮಾಡಿಬಿಡ್ತಾನೆ. ಅಷ್ಟಕ್ಕೆ ಸುಮ್ಮನೆ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಏನು ಮಾಡ್ತಾನೆ, ವಿಕ್ಷೇಪ ಅಂತಾರೆ. ವಿಕ್ಷೇಪ ಅಂತ ಹೇಳಿದ್ರೆ ಇನ್ನೊಂದು ಸೃಷ್ಟಿ ಮಾಡೋದು, ಇಲ್ಲದೇ ಇರೋದನ್ನು. ಈಗ ನೀನು ಒಳ್ಳೆಯನು ಅಂತ ಗೊತ್ತಿರೋದನ್ನು ಮುಚ್ಚಿಬಿಟ್ಟು ಅಲ್ಲೋಗಿ ನೀನು ಅದನ್ನು ಮಾಡು, ನೀನು ಇದನ್ನು ಮಾಡು, ನೀನು ಅದು ಮಾಡಿದ್ರೆ ನಿನಗೆ ಒಳ್ಳೆಯ ಹೆಸರು ಬರುತ್ತೆ, ನೀನು ಇದು ಮಾಡಿದ್ರೆ ಒಳ್ಳೆಯ ಹೆಸರು ಬರುತ್ತೆ, ನೀನು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡು, ನೀನು ಅವ್ರ ಜೊತೆ ವ್ಯವಹಾರ ಮಾಡು, ನೀನು ಚೆನ್ನಾಗಿರುತ್ತೆ, ಅಥವಾ ನೀನು ಎಲ್ಲ ಎಂಜಾಯ್ ಮಾಡು, ನೀನು ಇರೋದೇ ಅದಕ್ಕೆ, ಸುಮ್ಮನೆ ಇರಬೇಡ, ಜನ್ಮ ನಿನಗೆ ಸಿಕ್ಕಿರೋದೇ ಅಪರೂಪ, ಸಿಕ್ಕಿರೋದನ್ನು ಎಂಜಾಯ್ ಮಾಡು, ಈ ಮಾತು ಕೇಳಬೇಡ ಅಂತ. ಅಲ್ಲಿ ಏನು ಮಾಡ್ತಾನೆ, ನೀನು ಅಲ್ಲದೇ ಇರ್ತಕ್ಕಂಥದ್ದನ್ನೆಲ್ಲ ಅಲ್ಲಿ ತಂದು ಮುಂದಿಡ್ತಾನೆ. ಇಲ್ಲಿ ನೀನು ಯಾವುದೋ ನಿನ್ನ ನಿಜ ಸ್ವರೂಪವನ್ನು ಇಲ್ಲಿ ಮುಚ್ಚಿಟ್ಟ, ಅಲ್ಲಿ ನಿನಗೆ ಯಾವುದು ಕೆಟ್ಟದ್ದು ಮಾಡಬಾರ್ದು ಅಂತಕ್ಕಂಥದ್ದನ್ನು ಅಲ್ಲಿ ಮಾಡುವಂತಕ್ಕಂಥ ಪ್ರೇರೇಪಣೆ ಕೊಟ್ಟ. ಈ 4 ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಮನಸ್ಸಿನಲ್ಲಿ 4 ಕಂಪಾರ್ಟ್ಮೆಂಟ್ಗಳಿರ್ತವೆ. ಸೊ ಅವಾಗೇನಾಗ್ತದೆ, ಅದು ಅಹಂಕಾರದ ಶರೀರ ನೇರವಾಗಿ ನಮ್ಮ ಭೌತಿಕ ಶರೀರಕ್ಕೆ ಸಂಬಂಧ ಇರ್ತಾನೆ. ಅವನು ಭೌತಿಕ ಶರೀರದ ಮೇಲೆ ಅವನ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಹಂಕಾರದ ಶರೀರದಿಂದಲೇ ನಮ್ಮ ಭೌತಿಕ ಶರೀರ ಜಾಗೃತವಾಗುತ್ತೆ, ಚೈತನ್ಯವನ್ನು ಪಡೆಯುತ್ತೆ. ಅದು ಏನು ಹೇಳುತ್ತೆ, ಅದನ್ನು ಶರೀರ ಮಾಡುತ್ತೆ, ಪಂಚೇಂದ್ರಿಯಗಳು ಮಾಡ್ತವೆ ಅಂತ ಇಟ್ಕೊಳ್ಳೋಣ. ಇದಕ್ಕೂ ಹೇಳ್ತಾರೆ, ಇದು ಪ್ರಾರಬ್ಧ ಕರ್ಮವನ್ನು ಅದು ಸೂಚಿಸುತ್ತೆ ಅಂತ ಹೇಳ್ತಾರೆ. ಅದು ಸುಮ್ಮನೆ ಮಾಡಲ್ಲ, ಅದು ಪ್ರಾರಬ್ಧ ಕರ್ಮವನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ.
ನಾಳೆ ಸವಿಸ್ತರವಾಗಿ ಇನ್ನೂ ಸ್ವಲ್ಪ ಮುಂದುವರೆದ ಭಾಗವಾಗಿ ಮಾಡ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.